ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು 777 ಕನ್ನಡ ಟ್ಯಾರೋಟ್ ರೀಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ ಅಲ್ಲಿ ನಾನು ನಿಮ್ಗೆ ನಿಮ್ಮ ಮತ್ತೆ ನಿಮ್ಮ ಪರ್ಸನ್ ನಡುವೆ ಓಕೆ ಏನಾದ್ರೂ ಮನಸ್ತಾಪಗಳು ಇದ್ರೆ ಆ ಒಂದು ಮನಸ್ತಾಪ ಏನಕ್ಕಾಗಿ ಬರ್ತಾ ಇದೆ, ಯಾಕಾಗಿ ನಿಮ್ಮಿಬ್ರ ಮಧ್ಯೆ ಇಷ್ಟೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ, ಓಕೆ ಅಂಡ್ ಏನಕ್ಕಾಗಿ ಸುಮ್ಮನೆ ಜಗಳಗಳು, ಬ್ರೇಕಪ್ಸ್ಗಳು ಅಥವಾ ಸುಮ್ಮನೆ ಬೇಡವಾಗಿರುವಂತ ಮನಸ್ತಾಪಗಳು ಯಾಕೆ ತುಂಬಾ ಬರ್ತಾ ಇದೆ, ಏನ್ ಕಾರಣ ಇರ್ಬೋದು ಅಂತ ಹೇಳಿ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ. ಸೊ ನೋಡುವ ಏನಕ್ಕೆ ನಿಮ್ಮಿಬ್ರು ಮಧ್ಯೆ ಪದೇ ಪದೇ ಮನಸ್ತಾಪಗಳು ಬರ್ತಾ ಇದೆ ಅಂತ ಹೇಳಿ. ಅಂಡ್ ಆಲ್ಸೋ ಗೈಸ್, ಇವತ್ತು ನಾನು ಕಾರ್ಡ್ ಶಫಲ್ ಮಾಡುವಾಗ ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ ಶಫಲ್ ಮಾಡ್ತಾ ಇದ್ದೀನಿ. ನೀವು ಅಷ್ಟೇ ನಿಮ್ಮ ಇಷ್ಟ ದೈವಗಳನ್ನು ನೆನಪಿಸ್ಕೊಂಡು ಅಂಡ್ ನಿಮ್ಮ ಪರ್ಸನ್ ಕೂಡ ನೀವು ನೆನಪಿಸ್ಕೊಳ್ಬಹುದು. ನೋಡೋಣ ಏನೆಲ್ಲ ನಿಮ್ಗೆ ಮೆಸೇಜಸ್ ಬರ್ಬೋದು ಅಂತ. ಮತ್ತೆ ಯಾರಿಗೆಲ್ಲ ಟ್ಯಾರೋ ಕಾರ್ಡ್ಸ್ ಕಲ್ತ್ಕೋಬೇಕಂತ ಇಷ್ಟ ಇದೆ, ಆಕಾಶಿಕ್ ರೆಕಾರ್ಡ್ಸ್ ಕಲ್ತ್ಕೊಬೇಕಂತ ಇಷ್ಟ ಇದೆ, ಮತ್ತೆ ರೇಖಿ ಕಲ್ತ್ಕೋಬೇಕು ಅಂತ ಇಷ್ಟ ಇದೆ, ಸೋಲ್ ಕಮ್ಯುನಿಕೇಶನ್ ಮಾಡೋದು ಹೆಂಗೆ ಕಲ್ತ್ಕೋಬೇಕು ಅಂತ ಇಷ್ಟ ಇದೆ, ಅವರು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಮಾಡಿ ಕ್ಲಾಸ್ ಡೀಟೇಲ್ಸ್ ನ ಪಡ್ಕೋಬಹುದು. ಇವಾಗ ಆಲ್ರೆಡಿ ಒಂದ್ ಕ್ಲಾಸ್ ಬ್ಯಾಚ್ ಹೋಗ್ತಾ ಇದೆ ಟ್ಯಾರೋ ಮತ್ತೆ ರೇಖಿ ಮತ್ತೆ ಆಕಾಶಕ್ಕೆ. ಇಂಟ್ರೆಸ್ಟೆಡ್ ಇದ್ರೆ ನೀವು ಕೂಡ ಅದಕ್ಕೆ ಜಾಯಿನ್ ಆಗಿ ಡೀಟೇಲ್ಸ್ ನ ಪಡ್ಕೊಂಡು ಅದರ ಉಪಯೋಗನ ಪಡ್ಕೋಬಹುದು. ಓಕೆ, ನಾನಿವತ್ತು 5 ಕಾರ್ಡ್ಸ್ ನ ತೆಗಿತೀನಿ. ಆಲ್ರೆಡಿ ನನಗೆ ಶಫಲ್ ಮಾಡುವಾಗ್ಲೂ 1 ಕಾರ್ಡ್ ಸಿಕ್ಬಿಟ್ಟಿದೆ, ಇನ್ನು 4 ಕಾರ್ಡ್ಸ್ ನ ತೆಗಿಯೋಣ. ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ ಗೈಸ್. ನಿಮ್ಮ ಒಂದು ಪ್ರಶ್ನೆಗೆ ನಾನು 5 ಕಾರ್ಡ್ಗಳ ಮುಖಾಂತರ ಉತ್ತರನ ಹುಡ್ಕುವಂತ ಪ್ರಯತ್ನನ ಮಾಡ್ತಾ ಇದ್ದೀನಿ. ಸೊ ನೋಡುವ ಏನೆಲ್ಲ ಬರ್ಬೋದು ಅಂತ ಹೇಳಿ ನೋಡೋಣ. ಸೊ ನಾನು ನಿಮ್ಗೆ ಕಾರ್ಡ್ಸ್ ಎಲ್ಲ ತೆಗ್ದು ಇಟ್ಟಿದ್ದೀನಿ ಇಲ್ಲಿ ಆಲ್ರೆಡಿ. ಸೊ ಇವಾಗ ನಾನು ಒಂದೊಂದೇ ಕಾರ್ಡ್ಸ್ ನಿಮ್ಗೆ ತೋರಿಸ್ತೀನಿ. ಮೊದಲನೇ ಕಾರ್ಡು ನಮಗೆ ಕಿಂಗ್ ಆಫ್ ವಾಂಡ್ಸ್ ಬಂದಿದೆ, ಇಟ್ಸ್ ಓಕೆ. ಎರಡನೇ ಕಾರ್ಡು ಏಸ್ ಆಫ್ ವಾಂಡ್ಸ್ ಬಂದಿದೆ, ಇಟ್ಸ್ ಬ್ಯೂಟಿಫುಲ್ ಕಾರ್ಡ್. ಓಕೆ, ಮೂರನೇ ಕಾರ್ಡು ನಮಗೆ 9 ಆಫ್ ಕಪ್ಸ್ ಬಂದಿದೆ. ಅಂಡ್ 4ನೇ ಕಾರ್ಡು ನಮಗೆ 5 ಆಫ್ ಪೆಂಟಿಕಲ್ಸ್ ಬಂದಿದೆ. ಅಂಡ್ 5ನೇ ಕಾರ್ಡು ದ ಮೂನ್ ಬಂದಿದೆ. ಗೈಸ್, ಇಟ್ಸ್ ಎ ಬ್ಯೂಟಿಫುಲ್ ರೀಡಿಂಗ್. ಓಕೆ, ದಯವಿಟ್ಟು ಎಲ್ಲೂ ಮಿಸ್ ಮಾಡದೆ ಎಂಡ್ ವರ್ಗು ನೋಡಿ, ಬಿಕಾಸ್ ಇದು ಮೋಸ್ಟ್ ಆಫ್ ದ ಜನಕ್ಕೆ ತುಂಬಾ ರೆಸ್ಯುನೇಟ್ ಆಗುವಂತ ರೀಡಿಂಗು. ಓಕೆ, ಮೊದಲನೇ ಕಾರ್ಡು ಕಿಂಗ್ ಬಂದಿದೆ, ಮತ್ತೆ 9 ಆಫ್ ಕಪ್ಸ್ ಥರ್ಡ್ ಕಾರ್ಡ್ ಬಂದಿದೆ. ಸೊ ನಿಮ್ಮ ಮೇಲ್ ಎನರ್ಜಿ, ನಿಮ್ಮ ಮನೆಯಲ್ಲಿ ನಿಮ್ಮ ಮೆನ್ ಎನರ್ಜಿ ಏನಿದೆ ಅದು ತುಂಬಾ ಸ್ಟ್ರಾಂಗ್ ಆಗಿ ಇಲ್ಲಿ ಕಾಣಿಸ್ತಾ ಇದೆ. ಸೊ ಮೋಸ್ಟ್ ಆಫ್ ದ ಜನಕ್ಕೆ ಇಲ್ಲಿ ನಿಮ್ಮ ಪರ್ಸನ್ ಯಾರಿದ್ದಾರಲ್ಲ ಅವರ ಒಂದು ಎನರ್ಜಿ ತುಂಬಾ ಜಾಸ್ತಿ ಪಾಪಪ್ ಆಗಿದೆ, ಅಥವಾ ನಿಮ್ಮ ಹಸ್ಬೆಂಡ್ ಇದ್ರೆ ಅಥವಾ ನಿಮ್ಮ ಒಂದು ಪರ್ಸನ್, ಓಕೆ ಮೆನ್ ಪರ್ಸನ್ ಇದು ತುಂಬಾನೇ ಜಾಸ್ತಿ ಡಾಮಿನೇಟಿಂಗ್ ಆಗಿರೋದು, ಅಥವಾ ಒಂಥರ ಫಾದರ್ಲಿ ಫಿಗರ್ ಇದ್ರೂ ಕೂಡ ತುಂಬಾ ಡಾಮಿನೇಟಿಂಗ್, ನಂದೇ ನಡಿಬೇಕು ಅಥವಾ ನಾನು ಹೇಳ್ದಂಗೆ ಕೇಳ್ಬೇಕು, ನಾನು ಹೇಳಿದ್ದೇ ನಡಿಬೇಕು ಅನ್ನೋದು ತುಂಬಾ ಜಾಸ್ತಿ ಇದೆ. ಸೊ ಮೊದಲನೇ ಕಾರ್ಡಿನ ನಾನು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ. ಮೊದಲನೇ ಕಾರ್ಡು ನನ್ಗೆ ಕಿಂಗ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ಪರ್ಸನ್ ತುಂಬಾ ಅಂದ್ರೆ ತುಂಬಾ ಒಂಥರ ಫಾದರ್ಲಿ ಫಿಗರ್ ಇನ್ ಎನರ್ಜಿ ಅಂಡ್ ನಂದೇ ಆಗ್ಬೇಕು, ನಾನು ಹೇಳಿದ್ದೆ ನಡಿಬೇಕು ಅಂತ ಹೇಳ್ತಾರಲ್ಲ. ಸೊ ಆ ತರ ಒಂದು ಎನರ್ಜಿ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಎಲ್ಲದನ್ನು ಕಂಟ್ರೋಲ್ ತಗೊಳ್ಳೋದಕ್ಕೆ ತುಂಬಾ ಟ್ರೈ ಮಾಡ್ತಾರೆ. ಅಂಡ್ ಆಲ್ಸೋ ಇಟ್ಸ್ ಲೈಕ್ ಒಂಥರ ತುಂಬಾನೇ ಡಾಮಿನೇಟಿಂಗ್ ಎನರ್ಜಿ, ಅಟ್ ದ ಸೇಮ್ ಟೈಮ್ ತುಂಬಾ ಸ್ಟ್ರಾಂಗ್ ಆಗಿರೋ ಎನರ್ಜಿ ಕೂಡ ಆಗಿದೆ ಇದು. ಅಂಡ್ ಆಲ್ಸೋ ಇಟ್ಸ್ ಲೈಕ್ ಅವ್ರು ಏನೇನೋ ಇಟ್ಕೊಂಡಿದ್ದಾರೆ ಮನ್ಸಲ್ಲಿ, ಸ್ವಲ್ಪ ಲೈಕ್ ನನ್ ಯಾರ ಅಂಡರ್ ಇರ್ಬಾರ್ದು, ನಾನೇ ಕೆಲಸ ಮಾಡಿ, ನಾನೇ ದುಡ್ದು, ನಾನೇ ಗಳಿಸ್ಕೊಂಡು, ನಾನೇ ಎಲ್ಲದನ್ನು ಮಾಡ್ಕೊಳ್ಬೇಕು, ಆ ತರ ಒಂದಷ್ಟು ಎನರ್ಜೀಸ್ಗಳು ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ. ಅಂಡ್ ಆಲ್ಸೋ ಎಟ್ ದ ಸೇಮ್ ಟೈಮ್ ನಿಮ್ಮ ಪರ್ಸನ್ ತುಂಬಾ ಟ್ರಾವೆಲ್ ಮಾಡೋದಕ್ಕೆ ತುಂಬಾ ಇಷ್ಟಪಡ್ಬೋದು, ತುಂಬಾ ಬೇರೆ ಬೇರೆ ಕಂಟ್ರಿ ಜಾಗಗಳಿಗೆ ಹೋಗಿ ಎಕ್ಸ್ಪ್ಲೋರ್ ಮಾಡ್ಬೇಕು, ತುಂಬಾ ರಿಚ್ ಆಗಿರ್ಬೇಕು, ರಿಚ್ ಲೈಫ್ ನ ಲೀಡ್ ಮಾಡ್ಬೇಕು, ರಾಯಲ್ ಆಗಿರ್ಬೇಕು, ಒಳ್ಳೆ ಗಾಡಿ ಇರ್ಬೇಕು ನಮ್ಮ ಹತ್ರ, ಒಳ್ಳೆ ಒಂಥರ ತುಂಬಾ ಚೆನ್ನಾಗಿರೋ ಮನೆ ಅಥವಾ ಆಸ್ತಿ ಪಾಸ್ತಿ ಇರ್ಬೇಕು, ಬಿಸ್ನೆಸ್ ಅಲ್ಲಿ ನಾವು ಡೆವಲಪ್ ಆಗಿರ್ಬೇಕು, ನಾನೇ ಬಾಸ್ ಆಗಿರ್ಬೇಕು, ಯಾರ ಒಂದು ಅಂಡರು ವರ್ಕ್ ಮಾಡೋದಕ್ಕೆ ಇಷ್ಟ ಪಡದೆ ಇರ್ಬೋದು, ಅವರ ಓನ್ ಏನಾದ್ರು ಮಾಡಿ ಅದ್ರಲ್ಲೇ ಅವರು ಸಕ್ಸಸ್ ಪಡ್ಕೋಬೇಕು ಅಂತ ಇರ್ಬೋದು. ಮತ್ತೆ ಲಾಡ್ ಆಫ್ ಸ್ಟ್ಯಾಂಡರ್ಡ್ಸ್ ನ ಮೇಂಟೈನ್ ಮಾಡುವಂತವ್ರು, ಅಂಡ್ ಲಾಟ್ ಆಫ್ ಲೈಕ್
ಒಂಥರ ರೂಲರ್ ಎನರ್ಜಿ. ಓಕೆ, ಒಂಥರ ರೂಲ್ ಮಾಡ್ತಾರಲ್ಲ, ಸೊ ಆ ತರ ಒಂದು ಎನರ್ಜಿ ಕಾಣಿಸ್ತಾ ಇದೆ. ನಾನು ಮಾಡ್ಬಿಟ್ಟು ನಾನೇ ಕೆಲಸ ಮಾಡಿ ನಾನೇ ಓನ್ ಆಗ್ಬೇಕು ಅಂತ ಹೇಳಿ, ನಾನೇ ಓನರ್ ಆಗಿರ್ಬೇಕು, ಮತ್ತೆ ನಂದು ರೂಲ್ಸ್ ಏನಿದೆ ಅದೇ ಇರ್ಬೇಕು ಅಂತ ಹೇಳಿ ಅವರು ಎಲ್ಲಾ ರೂಲ್ಸ್ ನ ಫಾಲೋ ಮಾಡೋವಂಥವ್ರು, ಬೌಂಡ್ರೀಸ್ ನ ಸೆಟ್ ಮಾಡ್ಕೊಳ್ಳೋ ಅಂತವ್ರು, ಸ್ಟ್ಯಾಂಡರ್ಡ್ಸ್ ನ ಫಾಲೋ ಮಾಡೋ ಅಂತವ್ರು. ಅಂಡ್ ಇಟ್ಸ್ ಲೈಕ್ ತುಂಬಾ ಓಪನ್ ಆಗಿದ್ರು ಕೂಡ ಎಲ್ಲಾರ ಮಾತನ್ನು ಕೇಳಿಸ್ಕೊತಾರೆ, ಬಟ್ ಅವ್ರಿಗೆ ಏನ್ ಮಾಡ್ಬೇಕು ಅದನ್ನ ಮಾತ್ರ ಮಾಡ್ತಾರೆ. ಇಟ್ಸ್ ಲೈಕ್ ಒನ್ ಮ್ಯಾನ್ ರನ್ ದ ಶೋ ಅಂತ ಹೇಳ್ತಾರಲ್ಲ, ಆ ತರ. ಅಂಡ್ ನಿಮ್ಮ ಪರ್ಸನ್ ತುಂಬಾ ಒಳ್ಳೆ ಇನ್ಫ್ಲೂಯೆನ್ಸರ್ ಆಗಿರ್ಬೋದು, ಅಥವಾ ಲೈಕ್ ಎಲ್ಲದನ್ನು ಕಂಟ್ರೋಲಿಗೆ ತಗೊಳ್ಳೋದು, ತುಂಬಾ ಡೆಡಿಕೇಶನ್ ಇಂದ ವರ್ಕ್ ಮಾಡೋ ಅಂತವ್ರು, ತುಂಬಾನೇ ಜಾಸ್ತಿ ಒಂದ್ ಸ್ವಲ್ಪ ಕೆಲವೊಂದು ವಿಷಯಗಳಲ್ಲಿ ಮಾರಲಿ ರೈಟ್ ಆಗಿರೋದಕ್ಕೆ ತುಂಬಾ ಟ್ರೈ ಮಾಡುವಂತ ಪರ್ಸನ್ ಆಗಿರ್ಬೋದು. ಸೊ ಈ ತರ ಒಂದು ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ಇಲ್ಲಿ. ಅಂಡ್ ಮೋಸ್ಟ್ಲಿ ಇದನ್ನೆಲ್ಲ ನೋಡಿನೇ ನೀವು ತುಂಬಾ ಇಷ್ಟಪಟ್ರಿ ಅಂತ ಅನ್ಸುತ್ತೆ ಅವ್ರನ್ನ. ಸೊ ತುಂಬಾ ಡೆಡಿಕೇಶನ್ ಇದೆ, ತುಂಬಾ ಎಲ್ಲಾ ಥಿಂಗ್ಸ್ ನು ಕಂಟ್ರೋಲಿಗೆ ತಗೋತಾರೆ, ತುಂಬಾ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ, ರೆಸ್ಪಾನ್ಸಿಬಿಲಿಟೀಸ್ ನ ತಗೊಳ್ತಾರೆ. ಇದೆಲ್ಲ ಅವರ ಗುಡ್ ಸೈಡ್ ಏನಿದೆ ಅದನ್ನ ನೋಡಿ ನೀವು ಇಷ್ಟಪಟ್ಟು ಅವ್ರನ್ನ ಮದ್ವೆ ಆದ್ರಿ ಅಂತ ಅನ್ಸುತ್ತೆ. ಅಂಡ್ ಏಸ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಸೆಕೆಂಡ್ ಕಾರ್ಡು, ಎಸ್ ಡೆಫಿನೆಟ್ಲಿ ಅವರ ಒಂದು ಗುಡ್ ಸೈಡ್ ನ ನೋಡ್ಬಿಟ್ಟು ನೀವು ಇವ್ರ ಜೊತೆ ಒಂದು ಒಳ್ಳೆ ಬಿಗಿನಿಂಗ್ ಮಾಡಿದ್ರೆ ಚೆನ್ನಾಗಿರತ್ತೆ, ಅಥವಾ ಇದನ್ನ ಮದ್ವೆ ಆದ್ರೆ ನನ್ನ ಲೈಫ್ ಚೆನ್ನಾಗಿರತ್ತೆ, ನನ್ನನ್ನ ಚೆನ್ನಾಗಿ ನೋಡ್ಕೊಳ್ತಾರೆ, ನಮ್ಮ ಲೈಫ್ ತುಂಬಾ ಸ್ಮೂತ್ ಆಗಿ ಓಡತ್ತೆ. ಅಂಡ್ ಇದು ನನ್ಗೆ ಕರೆಕ್ಟ್ ಆಗಿರುವಂತ ಪರ್ಸನ್ ಅಂತ ಹೇಳ್ಬಿಟ್ಟು, ಇವರು ನನ್ಗೆ ಕರೆಕ್ಟ್ ಆಗಿರುವಂತ ಒಂದು ಪರ್ಸನ್ ಅಂತ ಹೇಳಿ ನೀವು ಅನ್ಕೊಂಡು ಇವ್ರನ್ನ ಮದ್ವೆ ಆದ್ರಿ ಅಂತ ಅನ್ಸುತ್ತೆ. ತುಂಬಾನೇ ಜಾಸ್ತಿ ನ್ಯೂ ಬಿಗಿನಿಂಗ್ಸು, ಪಾಸಿಬಿಲಿಟೀಸು. ಇವ್ರನ್ನ ಮದ್ವೆ ಆದ್ರೆ ನಾನು ತುಂಬಾ ಚೆನ್ನಾಗಿರ್ತೀನಿ, ಲೈಕ್ ಕೆರಿಯರ್ ತುಂಬಾ ಚೆನ್ನಾಗಿರತ್ತೆ, ಹೊಸ ಹೊಸ ಬಿಗಿನಿಂಗ್ಸು, ಟ್ರಾವೆಲ್ ಮಾಡ್ಬೋದು. ಅಂಡ್ ಅಟ್ ದ ಸೇಮ್ ಟೈಮ್ ನಿಮ್ಮ ಆಸೆಗಳನ್ನ ಇವ್ರ ಮೂಲಕ ನಿಮ್ದು ಏನೇನೆಲ್ಲ ವಿಶ್ ಲಿಸ್ಟ್ ಇರತ್ತಲ್ವಾ, ಸೊ ಅದನ್ನ ಈಡೇರಿಸ್ಕೊಳ್ಬಹುದು ಅನ್ನೋ ಉದ್ದೇಶದಿಂದ ಈ ಒಂದು ಪರ್ಸನ್ ನೀವು ಮ್ಯಾರೇಜ್ ಆದ್ರಿ ಅಂತ ಅನಿಸ್ತಾ ಇದೆ. ತುಂಬಾನೇ ಜಾಸ್ತಿ ಐಡಿಯಾಸ್ ಇದೆ ಇವ್ರಿಗೆ, ತುಂಬಾ ಕ್ರಿಯೇಟಿವ್ ಆಗಿದ್ದಾರೆ. ಅಂಡ್ ಫ್ಯಾಮಿಲಿ ಲೈಫ್ ಇವ್ರ ಜೊತೆ ಚೆನ್ನಾಗಿರತ್ತೆ. ಅಟ್ ದ ಸೇಮ್ ಟೈಮ್ ಇವ್ರ ಜೊತೆ ಫಿಸಿಕಲ್ ಅಟ್ರಾಕ್ಷನ್ ಕೂಡ ಇದೆ. ಅಂಡ್ ಲೈಫ್ ತುಂಬಾ ಅಡ್ವೆಂಚರಸ್ ಆಗಿರತ್ತೆ ಅಂತ ಹೇಳಿ ಇವ್ರನ್ನ ಮದ್ವೆ ಆಗಿ ಒಂದು ಲೈಫ್ ಜರ್ನಿನ ಸ್ಟಾರ್ಟ್ ಮಾಡಿದ್ದೀರಾ ನೀವು. ಓಕೆ, ಒಂಥರ ಇವ್ರ ಹತ್ರ ತುಂಬಾ ಐಡಿಯಾಸ್ ಇದೆ. ಈಸ್ ಲೈಕ್ ಐಡಿಯಲಿ ನನ್ಗೆ ಸೂಟ್ ಆಗುವಂತ ಪರ್ಸನ್ ಇವರು ಅಂತ ಹೇಳಿ ನೀವು ಮದ್ವೆ ಆಗಿದ್ದೀರಾ. ಸೊ ಆ ಒಂದು ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿ ಇಲ್ಲಿ ಕಾಣಿಸ್ತಾ ಇದೆ. ಹೊಸ ಬಿಗಿನಿಂಗ್ ಮಾಡಿರುವಂತ ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿದೆ. ಎಸ್, ಓಕೆ, ಅದನ್ನ ನಮ್ಗೆ ಏಸ್ ಆಫ್ ವಾಂಡ್ಸ್ ರೆಪ್ರೆಸೆಂಟ್ ಮಾಡ್ತಾ ಇದೆ. ಇನ್ನು ಥರ್ಡ್ ಕಾರ್ಡ್ ಬಂದ್ಬಿಟ್ಟು ನಮಗೆ 9 ಆಫ್ ಕಪ್ಸ್ ಬಂದಿರೋದ್ರಿಂದ ಎಲ್ಲ ಚೆನ್ನಾಗಿದೆ. ಇಟ್ಸ್ ಲೈಕ್ ಎಲ್ಲಾ ಒಂದು ಎನರ್ಜಿನೂ ತುಂಬಾ ಚೆನ್ನಾಗಿದೆ. ಎಲ್ಲದನ್ನು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ, ಚೆನ್ನಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರೆ. ಫ್ಯಾಮಿಲಿ ಲೈಫ್ ತುಂಬಾ ಚೆನ್ನಾಗಿದೆ. ನಿಮ್ಮ ವಿಶ್ ಲಿಸ್ಟ್ ಏನಿದೆ, ವಿಶ್ ಫುಲ್ಫಿಲ್ಮೆಂಟ್ ಆಗಿದೆ ಇವ್ರ ಕಡೆಯಿಂದ. ಅಂಡ್ ನ್ಯೂ ರಿಲೇಶನ್ಶಿಪ್, ಲೈಕ್ ಅಂಡ್ ವಾಟ್, ತುಂಬಾನೇ ಚೆನ್ನಾಗಿ ಇವ್ರ ಜೊತೆ ಫ್ಯಾಮಿಲಿ ಲೈಫ್ ತುಂಬಾ ಚೆನ್ನಾಗಿತ್ತು ಅನ್ಸುತ್ತೆ. ತುಂಬಾ ಹಾರ್ಟ್ಗೆ ಹತ್ರ ಆಗುವಂತ ಎನರ್ಜಿ, ನಿಮ್ಗ ಆಸೆಗಳನ್ನೆಲ್ಲ ಈಡೇರಿಸ್ತಾ ಇದ್ರು ಅಂತ ಅನ್ಸುತ್ತೆ. ಇವ್ರ ಜೊತೆ ಲೈಫ್ ನ ಸೆಲೆಬ್ರೇಟ್ ಮಾಡಿದ್ದೀರಾ, ಹ್ಯಾಪಿಯಾಗಿ ಫುಲ್ಫಿಲ್ಮೆಂಟ್ ಮಾಡ್ಕೊಂಡಿದ್ದೀರಾ. ಅಂಡ್ ತುಂಬಾ ಇಂಡಿಪೆಂಡೆನ್ಸ್ ಕೊಡ್ತಾ ಇದ್ರು ಅನ್ಸುತ್ತೆ ನಿಮಗೆ, ಹೆಲ್ಪ್ ಮಾಡೋರು. ನಿಮ್ಮ ಒಂದು ಇಂಡಿಪೆಂಡೆನ್ಸ್ ನ ಲೈಕ್ ನೀವ್ ಹೆಂಗ್ ಬೇಕೋ ಹಂಗಿರಿ ಅಂತ ಹೇಳೋದು, ನಿಮ್ಮ ಗೋಲ್ಸ್ ಕಡೆ ಗಮನ ಹರಿಸಿ ಏನಾದ್ರು ಅಚೀವ್ ಮಾಡಿ, ಜೀವನದಲ್ಲಿ ಏನಾದ್ರು ಮಾಡಿ, ಸೆಲೆಬ್ರೇಟ್ ಮಾಡಿ. ಈ ಒಂದು ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಬಟ್ ಅಟ್ ದ ಸೇಮ್ ಟೈಮ್ ಈ ಪರ್ಸನ್ ಸ್ವಲ್ಪ ಅಡಿಕ್ಷನ್ಸ್ ಕೂಡ ಇರ್ಬೋದು. ಲೈಕ್ ಡ್ರಿಂಕ್ಸ್ ಮಾಡೋದು ಅಥವಾ ಸ್ಮೋಕ್ ಮಾಡೋದು, ಕೂತ್ಕೊಂಡು ರಿಲ್ಯಾಕ್ಸ್ ಮಾಡುವಂತ ಎನರ್ಜಿ, ಸ್ವಲ್ಪ ಲೇಜಿ ಆಗಿರ್ಬೋದು, ಸ್ವಲ್ಪ ಸೆಲ್ಫಿಶ್ ಆಗಿರ್ಬೋದು, ಸ್ವಲ್ಪ ಡ್ರಿಂಕ್ಸ್ ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಆಲ್ಕೋಹಾಲಿಕ್ ಏನಾದ್ರು ಇದ್ರೆ, ಸೊ ಅದನ್ನ ಸೆಲೆಬ್ರೇಟ್ ಮಾಡೋ ಟೈಮಲ್ಲಿ ಡ್ರಿಂಕ್ಸ್ ಮುಖಾಂತರ ಅದನ್ನ ಕಂಪ್ಲೀಟ್ ಮಾಡ್ಕೊಳ್ಳೋ ಅಂತದ್ದು. ಸೊ ಈ ತರ ಒಂದು ಎನರ್ಜಿ ಕೂಡ ಕಾಣಿಸ್ತಾ ಇದೆ. ನಿಮ್ಮ ಎಲ್ಲಾ ಆಸೆಗಳನ್ನು ಈಡೇರಿಸ್ತಾರೆ, ನಿಮ್ಮ ವಿಶ್ ಲಿಸ್ಟ್ ನ ಕಂಪ್ಲೀಟ್ ಮಾಡ್ಕೊಡ್ತಾರೆ. ಅಟ್ ದ ಸೇಮ್ ಟೈಮ್ ಈ ಪರ್ಸನ್ ಸ್ವಲ್ಪ ಅವ್ರದ್ದೇ ಆದಂತ ಒಂದು ಅಡಿಕ್ಷನ್ಸ್ ಗಳನ್ನು ಕೂಡ ಇಟ್ಕೊಂಡಿದ್ದಾರೆ. ಅದು ಡ್ರಿಂಕಿಂಗ್ ಆಗಿರ್ಬೋದು, ಸ್ಮೋಕಿಂಗ್ ಆಗಿರ್ಬೋದು, ಸ್ಲೀಪಿಂಗ್ ಆಗಿರ್ಬೋದು, ಓವರ್ ಈಟ್ ಆಗಿರ್ಬೋದು, ಅಥವಾ ಓವರ್ಲಿ ನಿದ್ದೆ ಮಾಡುವಂತದ್ದು ಓವರ್ ಆಗಿ. ಸೊ ಈ ತರ ಒಂದು ಹ್ಯಾಬಿಟ್ಸ್ ಗಳನ್ನು ಕೂಡ ಇಟ್ಕೊಂಡಿದ್ದಾರೆ. ಅಂಡ್ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಅಟ್ ದ ಸೇಮ್ ಟೈಮ್ ಇವರು ಸ್ವಲ್ಪ ರಿಲ್ಯಾಕ್ಸ್ ಮೋಡ್ಗೆ ಹೋದ ತಕ್ಷಣ ತುಂಬಾ ಜಾಸ್ತಿನೇ ರಿಲ್ಯಾಕ್ಸ್ ಮಾಡುವಂತ ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಅವರ ಒಂದು ಹ್ಯಾಬಿಟ್ಸ್ ನ ಸಲುವಾಗಿ ನೀವು ಸ್ವಲ್ಪ ಬೇಜಾರಾಗಿರೋದು ಅವ್ರ ಮೇಲೆ. ಇವ್ರಿಗೆ ಯಾಕೆ ಹಿಂಗಿದ್ದಾರೆ, ಇವ್ರು ಯಾಕೆ ಇದನ್ನ ಮಾಡ್ಬೇಕು, ಏನಾದ್ರೂ ರಿಲ್ಯಾಕ್ಸ್ ಮಾಡ್ಬೇಕು ಅಂದ್ರೆ ಕುಡಿಲೇಬೇಕಾ, ಟೆನ್ಷನ್ ಆದ್ರೆ ಅಥವಾ ಈ ತರ ರೆಸ್ಟ್ ಮಾಡ್ಲೇಬೇಕಾ
ಅಂತ ಒಂದು ಎನರ್ಜಿ ಕೂಡ ಇಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಸೊ ಮೇ ಬಿ ಈ ಒಂದು ಹ್ಯಾಬಿಟ್ಸ್ ಗಳ ಕಡೆಯಿಂದಾನೇ ನಿಮ್ಮ ಒಂದು ಫಿನಾನ್ಸ್ ಕೂಡ ಲಾಸ್ ಆಗ್ತಾ ಇರೋದು ಕಾಣಿಸ್ತಾ ಇದೆ. ತುಂಬಾನೇ ಫಿನಾನ್ಷಿಯಲಿ ಲಾಸ್ ಆಗ್ತಾ ಇದೆ. ಮ್ಯಾಕ್ಸಿಮಮ್ ಸೆಲೆಬ್ರೇಷನ್ಗೆ, ಡ್ರಿಂಕ್ಸ್ ಇರ್ಬೋದು, ಸ್ಮೋಕ್ ಇರ್ಬೋದು, ಅಥವಾ ಯಾವ್ದೋ ಒಂದು ಹ್ಯಾಬಿಟ್ ಗಳಿಗೆ ಹೋಗ್ತಾ ಇರುವಂತದ್ದು ತುಂಬಾ ಕಾಣಿಸ್ತಾ ಇದೆ ಇಲ್ಲಿ. ಸೊ ಫಿನಾನ್ಷಿಯಲಿ ತುಂಬಾ ಲಾಸ್ ಆಗ್ತಾ ಇದೆ. ಅದರಿಂದ ನೀವು ತುಂಬಾನೇ ದುಡ್ಡು ಈಗ ಆಲ್ರೆಡಿ ಕಳ್ಕೊಂಡಿರ್ಬೋದು. ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಹ್ಯೂಜ್ ಮನಿ ಲಾಸ್ ಮಾಡ್ಕೊಂಡಿರ್ಬೋದು ನೀವು. ಅಂಡ್ ಪದೇ ಪದೇ ಮತ್ತೆ ಮತ್ತೆ ರಿಪೀಟ್ ಆಗಿ ಇದೇ ಎನರ್ಜಿ ಕಡೆಯಿಂದ ಫಿನಾನ್ಸ್ ಗಳು ಲಾಸ್ ಆಗ್ತಿರೋದು. ನಿಮಗೆ ತುಂಬಾನೇ ಬೇಜಾರಿದೆ ಅದ್ರ ಮೇಲೆ. ಯಾಕೆ ಹಿಂಗ್ ಮಾಡ್ತಾ ಇದಾರೆ, ಏನ್ ಇವರ ಇಂಟೆನ್ಷನ್, ನಂಗೆ ಅರ್ಥನೇ ಆಗ್ತಿಲ್ಲ ಅಂತ ಹೇಳಿ ಹ್ಯೂಜ್ ಫಿನಾನ್ಷಿಯಲಿ ಲಾಸಸ್ ಆಗ್ತಿರ್ಬೋದು. ಕೆಲವೊಂದು ಈ ಹ್ಯಾಬಿಟ್ಸ್ ಗಳಿಂದ ಅವರು ಕೆಲವೊಂದು ಕೆಲಸಗಳನ್ನು ಕೂಡ ಕಳ್ಕೊಂಡಿರುವಂತ ಚಾನ್ಸಸ್ ಇರುತ್ತೆ. ಲಾಟ್ ಆಫ್ ಮನಿನ ಮತ್ತೆ ಒಂಥರ ಲೈಫ್ ನ ಸ್ವಲ್ಪ ಆ ಕಡೆ ಈ ಕಡೆ ಮಾಡ್ಕೊಂಡಿರುವಂತದ್ದು ಕೂಡ ಇದೆ. ಕೆಲವೊಂದ್ಸರಿ ಅದ ವೇ ರಸ್ತೆ ಆ ಕಡೆ ಈ ಕಡೆ ಆಗುತ್ತಲ್ಲ, ಒಂದೊಂದ್ಸರಿ ಹಳಿ ತಪ್ಪದು ಅಂತ ಹೇಳ್ತಾರಲ್ಲ, ಆ ತರ ಕೂಡ ಈ ಒಂದು ಹ್ಯಾಬಿಟ್ಸ್ ಗಳಿಂದ ಲೈಫ್ಗೆ ಮಾಡ್ಕೊಂಡಿರುವಂತದ್ದು ಇದೆ. ಇಟ್ಸ್ ಎ ಹ್ಯೂಜ್ ಫಿನಾನ್ಷಿಯಲ್ ಲಾಸ್. ತುಂಬಾನೇ ಹ್ಯೂಜ್ ಆಗಿ ಫಿನಾನ್ಷಿಯಲ್ ಲಾಸ್ ಮಾಡ್ಕೊಂಡಿದ್ದಾರೆ. ತುಂಬಾ ದಿನಗಳ ಟೈಮು ಅದು ನಿಮ್ಗೆ ತುಂಬಾ ಜಾಸ್ತಿ ಫಿನಾನ್ಷಿಯಲಿ ಟೈಟ್ ಆಗ್ಬಿಡೋದು, ತುಂಬಾ ಅದು ನಿಮ್ಮನ್ನ ಇಂಪ್ಯಾಕ್ಟ್ ಮಾಡಿದೆ. ಇಂಪ್ಯಾಕ್ಟ್ ಅಂದ್ರೆ ಲೈಕ್ ತುಂಬಾ ಪ್ರಾಬ್ಲಮ್ ಮಾಡಿದೆ. ಫಿನಾನ್ಷಿಯಲಿ ಲಾಸ್ ಆದ್ರೆ ನಿಮ್ಗೆ ಪ್ರಾಬ್ಲಮ್ ಅಲ್ವಾ. ದಿನನಿತ್ಯದ ಜೀವನಕ್ಕೆ ನಿಮಗೆ ದುಡ್ಡು ಬೇಕೇ ಬೇಕು, ಅಮೌಂಟ್ ಬೇಕೇ ಬೇಕು. ಬಿಸ್ನೆಸ್ ಮಾಡಕ್ಕಿರ್ಬೋದು, ಅಥವಾ ಏನಾದ್ರೂ ಒಂದು ಲೈಕ್ ಏನೋ ಊಟಕ್ಕಿರ್ಬೋದು, ಜೀವನ ಸಾಗ್ಸಕ್ಕಿರ್ಬೋದು, ಏನಾದ್ರೂ ಒಂದು ಪರ್ಚೇಸ್ ಮಾಡೋದಕ್ಕೆ, ಬಿಲ್ ಕಟ್ಟೋದಕ್ಕೆ, ಎಲ್ಲದಕ್ಕೂ ದುಡ್ಡು ಬೇಕೇ ಬೇಕಲ್ವಾ. ಸೊ ಈ ಒಂದು ಹ್ಯಾಬಿಟ್ಸ್ ಗಳಿಗೆ ದುಡ್ಡು ಹೋಗ್ತಿರೋದ್ರಿಂದ ಸೊ ಫಿನಾನ್ಷಿಯಲಿ ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಕೆಲವೊಂದ್ಸರಿ ತುಂಬಾ ದೊಡ್ಡ ದೊಡ್ಡ ಅಮೌಂಟ್ ಗಳೇ ಹೋಗ್ತಾ ಇದೆ. ಸೊ ಅದರಿಂದ ಬೇಜಾರಿದೆ, ಅದರಿಂದ ಜಗಳಗಳಾಗ್ತಾ ಇದೆ, ಮನಸ್ತಾಪಗಳು ಬರ್ತಾ ಇದೆ. ನೀವು ಕ್ವಶನ್ಸ್ ಕೂಡ ಮಾಡ್ತಿದ್ದೀರಾ, ಅದರಿಂದನೂ ಕೂಡ ನಿಮ್ಗೆ ಜಗಳಗಳು ಬರ್ತಾ ಇದೆ ಇಲ್ಲಿ. ಓಕೆ, ಅಂಡ್ ಈ ಫಿನಾನ್ಷಿಯಲ್ ಲಾಸ್ ನಿಮ್ಗೆ ಬಹಳ ದಿನಗಳ ಕಾಲ ಇಲ್ಲದೆ ಇರ್ಬೋದು. 6 months 8 months ಅಲ್ಲಿವರೆಗೂ ಕೂಡ ನಿಮ್ಗೆ ಇದು ಸ್ವಲ್ಪ ತೊಂದರೆಗಳನ್ನ ಕೊಟ್ಟು ಮತ್ತೆ ಅದು ಸೈಕಲ್ ಸರಿ ಆಗ್ಬೋದು. ಬಟ್ ಆದ್ರೂ ಕೂಡ ಅದು ಲಾಸ್ ನಿಮ್ಗೆ ತುಂಬಾ ಇಂಪ್ಯಾಕ್ಟ್ ನ ಮಾಡಿ ಹೋಗುತ್ತೆ. ಕೆಲವೊಂದ್ಸರಿ ಲೈಕ್ ತುಂಬಾನೇ ಜಾಸ್ತಿ ಮೆಂಟಲಿ ಸ್ಟ್ರೆಸ್ ಕೂಡ. ಕೆಲವೊಂದು ಜನ ಇದ್ದಾರೆ ನಿಮ್ಗೆ ಹೆಲ್ಪ್ ಮಾಡೋದಕ್ಕೆ, ಬಟ್ ಸ್ಟಿಲ್ ನೀವು ಯಾರ ಹೆಲ್ಪ್ ಪಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಅಂಡ್ ಈ ಒಂದು ಹ್ಯಾಬಿಟ್ಸ್ ಗಳಿಂದ ಅಥವಾ ಈ ಒಂದು ಅವರ ಒಂದು ಏನೇನ್ ಮಾಡ್ತಿದ್ದಾರೆ ಆ ಒಂದು ಸೈಕಲ್ಗೆ ಸಿಗಾಕೊಂಡು ನೀವೊಬ್ಬರಲ್ಲ, ಇವನ್ ನಿಮ್ಮ ಪರ್ಸನ್ ಕೂಡ ಸಫರ್ ಆಗ್ತಾ ಇದ್ದಾರೆ. ನಿಮ್ಮ ಜೊತೆ ನಿಮ್ಮ ಪರ್ಸನ್ ಕೂಡ ಈ ಸಫರಿಂಗ್ ನ ಮಾಡ್ತಾ ಇದ್ದಾರೆ. ಬಟ್ ಸ್ಟಿಲ್ ಅವರು ಅದನ್ನೆಲ್ಲ ಬಿಡೋದಕ್ಕೆ ಲೈಕ್ ತುಂಬಾನೇ ಯೋಚನೆ ಮಾಡ್ತಿರೋದು, ಮತ್ತೆ ಮತ್ತೆ ಅದೇ ಸೈಕಲ್ಗೆ ಹೋಗಿ ಸಿಗಾಕೊಳ್ಳೋದು, ಅಥವಾ ಮತ್ತೆ ಅದೇ ಬ್ಯಾಡ್ ಹ್ಯಾಬಿಟ್ಸ್ ಗಳಿಗೆ ಹೋಗಿ ಮತ್ತೆ ಅದನ್ನೇ ರಿಪೀಟ್ ಮಾಡುವಂತದ್ದು ಆಗ್ತಾ ಇದೆ. ಸೊ ಇದ್ರಿಂದನೂ ಕೂಡ ಮನಸ್ತಾಪಗಳು, ತುಂಬಾ ಜಗಳಗಳು ಬರ್ತಾ ಇದೆ. ನಿಮಗಂತೂ ಇವ್ರು ಯಾವಾಗ ಇದನ್ನೆಲ್ಲ ಮುಗಿಸ್ತಾರೋ, ಯಾವಾಗ ಇದನ್ನೆಲ್ಲ ಬಿಟ್ಬಿಡ್ತಾರೋ, ಮತ್ತೆ ಯಾವಾಗ ಮೊದ್ಲಿನ ವ್ಯಕ್ತಿ ತರ ಆಗ್ತಾರೋ ಇವರು. ಸೊ ಈ ತರ ನೀವು ತುಂಬಾ ಥಿಂಕ್ ಮಾಡ್ತಿರೋ ಅಂತ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಇನ್ನು ಲಾಸ್ಟ್ ಕಾರ್ಡು ಮೂನ್ ಆಗಿರೋದ್ರಿಂದ ಇಲ್ಲಿ ತುಂಬಾನೇ ಮೂನ್ ಅಂದ್ರೆ ತುಂಬಾ ಹಿಡನ್ ಥಿಂಗ್ಸ್ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ, ಕೆಲವೊಂದು ನಿಮಗೆ ಗೊತ್ತಿಲ್ಲದೆ ಇರುವಂತ ವಿಚಾರಗಳಿರ್ಬೋದು, ತುಂಬಾ ಹಿಡನ್ ಸೀಕ್ರೆಟ್, ಅಥವಾ ನಿಮ್ಮ ಅವ್ರ ಫ್ಯಾಮಿಲಿ ಪರ್ಸನ್ಸ್ ಇನ್ವಾಲ್ವ್ ಆಗಿರುವಂತದ್ದು, ಅಥವಾ ಇವ್ರ ಫ್ರೆಂಡ್ಸ್ ಗಳು ಇನ್ವಾಲ್ವ್ ಆಗಿರೋದು, ಅದರಿಂದ ನೀವು ಡಿಸ್ಟರ್ಬ್ ಆಗ್ತಾ ಇರೋಂಥದ್ದು. ಥರ್ಡ್ ಪಾರ್ಟಿದು ಥರ್ಡ್ ಪಾರ್ಟಿ ಅಂದ್ರೆ ನಾಟ್ ಓನ್ಲಿ ಈ ಥರ್ಡ್ ಪಾರ್ಟಿನೇ ಇರ್ಬೇಕಂತ ಏನಿಲ್ಲ, ಫ್ಯಾಮಿಲಿ ಕೂಡ ಥರ್ಡ್ ಪಾರ್ಟಿ ಆಗುತ್ತೆ. ಅನ್ವಾಂಟೆಡ್ ಫ್ರೆಂಡ್ಸ್ ಗಳು ಕೂಡ ಥರ್ಡ್ ಪಾರ್ಟಿಗಳಾಗ್ತಾರೆ, ಬೇಡ ಆಗಿರೋ ಜನ ಕೂಡ ಥರ್ಡ್ ಪಾರ್ಟಿಗಳಾಗ್ತಾರೆ. ಸೊ ಆ ತರ ಸಿಚುವೇಶನ್ ಕೂಡ ಇಲ್ಲಿ ತುಂಬಾ ಇರ್ಬೋದು. ಲಾಡ್ ಆಫ್ ನೆಗೆಟಿವಿಟಿ. ಇಟ್ಸ್ ಲೈಕ್ ತುಂಬಾನೇ ನೀವು ಇವರಿಂದ ಪ್ರಾಬ್ಲಮ್ ಅನುಭವಿಸ್ತಿರುವಂತದ್ದು. ಲಾಡ್ ಆಫ್ ಲೈಕ್ ತುಂಬಾನೇ ಜಾಸ್ತಿ. ಎಷ್ಟು ನೀವು ಕಷ್ಟಗಳನ್ನ ಮೇಲೆ 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 ಅದನ್ನೆಲ್ಲ ಬಿಟ್ಟು ಮೇಲೆ ಬರ್ಬೇಕು ಅಂತ ಅನ್ಕೋತೀರಾ, ಬಟ್ ಸ್ಟಿಲ್ ಆಗಲ್ಲ. ಅದು ಯಾವ್ದೋ ಒಂದು ಹಿಡನ್ ಫೋರ್ಸ್ ನಿಮ್ಮನ್ನ ಎಳ್ದು ಮತ್ತೆ ಅಲ್ಲಿಗೆ ಇಡ್ತಾ ಇರುವಂತದ್ದು. ಸೊ ಈ ತರ ತುಂಬಾ ಒಂಥರ ಮ್ಯಾಗ್ನೆಟಿಕ್ ನೆಗೆಟಿವ್ ಎನರ್ಜಿ ಕೂಡ ಇದೆ. ಇವರು ಈ ಪರ್ಸನ್ ಹೀಲ್ ಆಗೋಂತ ಅವಶ್ಯಕತೆ ತುಂಬಾ ಜಾಸ್ತಿ ಇದೆ. ಸ್ವಲ್ಪ ಸೈಕಿಕ್ ತರ ಇರೋದು, ತುಂಬಾ ಡಿಸ್ಟರ್ಬ್ ಆಗೋದು, ಬೇರೆಯವ್ರನ್ನು ಡಿಸ್ಟರ್ಬ್ ಮಾಡೋದು, ಅಂಡ್ ಅವರಿಗೆ ಚೈಲ್ಡ್ಹುಡ್ ಅಲ್ಲಿ ಕೆಲವೊಂದು ಟ್ರಾಮಾಸ್ ಆಗಿರ್ಬೋದು, ಅವ್ರ ಲೈಫ್ ಅಲ್ಲಿ ಕೆಲವೊಂದು ಕಹಿ ಘಟನೆಗಳು ಅವ್ರನ್ನ ಅಡಿಕ್ಷನ್ಸ್ ಹೋಗೋ ತರ ಮಾಡಿರ್ಬೋದು, ಅಥವಾ ಅವರ ಫ್ಯಾಮಿಲಿಲಿ ಅವ್ರಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡದಲೆ ಅವ್ರನ್ನ ಈ ತರ ಮಾಡಿರುವಂತ ಚಾನ್ಸಸ್ ಕೂಡ ಇದೆ. ತುಂಬಾ ಜಾಸ್ತಿ ಬ್ಯಾಕ್ ಸ್ಟಬ್ಬಿಂಗ್ ಗಳು ಕಾಣಿಸ್ತಾ ಇದೆ. ಬಿಟ್ರೇಯಲ್ ಅಂದ್ರೆ ಮೋಸ ಮಾಡಿರುವಂತ ಎನರ್ಜಿಗಳು ಈ ಪರ್ಸನ್ ಗೆ ಕಾಣಿಸ್ತಾ ಇದೆ. ಸೊ ಅದರಿಂದ ಅವರು ಬೇಜಾರಾದಾಗ ಕೆಲವೊಂದ್ಸರಿ ಅಡಿಕ್ಷನ್ಸ್ ಗೆ ಹೋಗ್ಬಿಡ್ತಾರೆ, ಅದು ನಿಮಗೆ ಪ್ರಾಬ್ಲಮ್ ಮಾಡ್ತಾ ಇದೆ. ಸೊ ಮೂನ್ ಕೂಡ ಅದನ್ನೇ ರೆಪ್ರೆಸೆಂಟ್ ಮಾಡ್ತಾ ಇದೆ. ಇಟ್ಸ್ ಲೈಕ್
ತುಂಬಾನೇ ನೆಗೆಟಿವ್ ಎನರ್ಜಿ, ಎಮೋಷನ್ಸು, ಟ್ರಾಮಾ, ಸಿಟ್ಟು ಬರುವಂತದ್ದು, ಐಸೋಲೇಟ್ ಆಗ್ಬಿಡೋದು, ಎಲ್ಲರನ್ನು ಡಿಸ್ಟರ್ಬ್ ಮಾಡೋದು, ಅವರು ಡಿಸ್ಟರ್ಬ್ ಆಗೋದು, ಲೈಫ್ನೇ ಅಲ್ಲೋಲ ಕಲ್ಲೋಲ ಮಾಡ್ಬಿಡೋವಂಥದ್ದು, ಅಂಡ್ ನಾಟ್ ವೆರಿ ಓಪನ್, ಎಲ್ಲದನ್ನು ಬಾಯ್ ಬಿಟ್ಟು ಹೇಳ್ಕೊಳ್ದೆ ಇರ್ಬೋದು. ಇಟ್ಸ್ ಲೈಕ್ ಡಾರ್ಕ್ ಸೈಡ್ ಇರತ್ತಲ್ಲ, ಎಲ್ಲಾ ಮನುಷ್ಯರಲ್ಲೂ ಒಂದು ಗುಡ್ ಸೈಡ್, ಇನ್ನೊಂದು ಡಾರ್ಕ್ ಸೈಡ್ ಇರತ್ತಲ್ಲ. ಸೊ ಡಾರ್ಕ್ ಸೈಡ್ ನ ಅವ್ರು ಮುಚ್ಚಿಡೋದಕ್ಕೆ ಟ್ರೈ ಮಾಡುವಂತದ್ದು, ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಬೇರೆ ಏನಾದ್ರು ದಾರಿ ಉಟ್ಕೊಳ್ಳುವಂಥದ್ದು, ಅಥವಾ ಹೆಂಗ್ ಹೇಳೋದು, ಅವರು ಡಿಸ್ಟರ್ಬ್ ಆದಾಗ ಅವ್ರಿಗೊಂಥರ ಏನೋ ಒಂದು ಮಾಡಿದ್ರೆ ನನಗೆ ಸರಿ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಈ ಅಡಿಕ್ಷನ್ಸ್ ಹೋಗೋದು. ಸೊ ಈ ತರ ಮಾಡೋದ್ರಿಂದ ಇಡೀ ಫ್ಯಾಮಿಲಿ ಡಿಸ್ಟರ್ಬ್ ಆಗ್ತಿರ್ಬೋದು, ಮನೇಲಿ ಯಾರೆಲ್ಲ ಇದ್ದೀರಾ ಅವರೆಲ್ಲ ಡಿಸ್ಟರ್ಬ್ ಆಗ್ತಿರ್ಬೋದು. ಇಟ್ಸ್ ಲೈಕ್ ಒಂಥರ ನಿಮಗೂ ಯಾವಾಗ್ಲೂ ಭಯ ಕಾಡ್ತಾ ಇರತ್ತೆ, ಸಿಟ್ಟು ಬರ್ತಿರತ್ತೆ, ಒಂಥರ ಅನ್ಕಂಟ್ರೋಲ್ ಅನ್ಸುತ್ತೆ, ಅಲ್ಲ ಏನಪ್ಪಾ ಎಲ್ಲ ನನ್ ಕೈ ಮೀರಿ ಹೋಗ್ತಾ ಇದೆ, ಯಾವ್ದು ನಾನು ಅನ್ಕೊಂಡಿರೋ ತರ ಇಲ್ವಲ್ಲ ಅಂತ ಅನ್ಸುತ್ತೆ. ಈ ವ್ಯಕ್ತಿ ಯಾವಾಗ ಇದರಿಂದ ಎಲ್ಲ ಹೊರಗಡೆ ಬಂದು ನಮ್ಮ ಲೈಫ್ ಯಾವಾಗ ಸರಿ ಹೋಗುತ್ತೆ ಅಂತ ಕೂಡ ನೀವು ಕೆಲವೊಂದ್ಸರಿ ಥಿಂಕ್ ಮಾಡಿರ್ಬೋದು. ತುಂಬಾನೇ ಬೇಜಾರ್ ಮಾಡ್ಕೊಳ್ತೀರಾ ಈ ಒಂದು ವಿಚಾರಕ್ಕೆ. ಬಹಳಷ್ಟು ಸರಿ ನಿಮ್ಮಿಬ್ಬರ ಮಧ್ಯೆ ಮನಸ್ತಾಪಗಳು, ಜಗಳಗಳು ಎಲ್ಲ ಬಂದಿದೆ. ಅಂಡ್ ತುಂಬಾ ಅಂದ್ರೆ ತುಂಬಾ ಜಾಸ್ತಿ ತುಂಬಾನೇ ಲೈಕ್ ಇವನೊಂದ್ ಸರಿ ಮಾಡ್ಲೇಬೇಕು ಅಂತ ನೀವ್ ಅನ್ಕೊಂಡಿದೀರಾ. ಅಂಡ್ ಅದು ಕೂಡ ತುಂಬಾನೇ ಚಾಲೆಂಜಿಂಗ್ ಆಗಿದೆ, ತುಂಬಾ ಕಷ್ಟ ಪಡ್ತಿರೋ ಅಂತ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಓಕೆನಾ? ಸೊ ಇದೆಲ್ಲ ವಿಚಾರಗಳಿಂದ ನಿಮ್ಮ ಮತ್ತೆ ನಿಮ್ಮ ಪರ್ಸನ್ಸ್ಗೆ ತುಂಬಾ ಜಾಸ್ತಿ ಕಷ್ಟಗಳು, ಓಕೆ, ಮನಸ್ತಾಪಗಳು ಎಲ್ಲ ಕಾಡ್ತಾ ಇದೆ. ಸೊ ಗೈಸ್, ಇದು ಇವತ್ತಿನ ಒಂದು ರೀಡಿಂಗ್ ಆಗಿತ್ತು. ನಿಮ್ಮ ಮತ್ತೆ ನಿಮ್ಮ ಪರ್ಸನ್ ನಡುವೆ ಮನಸ್ತಾಪಗಳಿಗೆ ಏನು ಕಾರಣಗಳು ಅಂದ್ರೆ, ಇದೆಲ್ಲ ಮೇಜರ್ ಕಾರಣಗಳು. ತುಂಬಾನೇ ಒಳ್ಳೆ ಎನರ್ಜಿ, ತುಂಬಾ ಬ್ಯೂಟಿಫುಲ್ ಆಗಿದೆ ನಿಮ್ಮ ಪರ್ಸನ್. ಅವ್ರು ಸರಿ ಹೋಗ್ಬೇಕು, ಬಿಕಾಸ್ ಈ ಒಂದು ಹ್ಯಾಬಿಟ್ಸ್ ಗಳಿಂದ ತುಂಬಾನೇ ಜಾಸ್ತಿ ಪ್ರಾಬ್ಲಮ್ಸ್ ನ ಕ್ರಿಯೇಟ್ ಮಾಡ್ಕೊಳ್ತಾ ಇದಾರೆ. ಇಟ್ಸ್ ಲೈಕ್ ಬ್ಯೂಟಿಫುಲ್ ಎನರ್ಜಿ. ಈ ಒಂದು ಎನರ್ಜಿ ಇದೆಯಲ್ಲ, ಕಿಂಗ್ ಆಫ್ ವಾಂಡ್ಸ್, ಏಸ್ ಆಫ್ ವಾಂಡ್ಸ್, ಇದನ್ನ ಅವ್ರು ಜಾಸ್ತಿ ಡೆವಲಪ್ ಮಾಡ್ಕೋಬೇಕು. ಈ ಸೈಡ್ ನ ಅವರು ಜಾಸ್ತಿ ಮೇಲೆ ತಗೊಂಡ್ಬರ್ಬೇಕು. ಸೊ ಇದನ್ನ ಅವಾಗ ಕಟ್ ಆಫ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ದಿಸ್ ಇಸ್ ದ ಸೀಕ್ರೆಟ್ ಆಫ್ ದಿಸ್ ಪರ್ಸನ್. ಇದು ಈ ಪರ್ಸನ್ ನ ಸೀಕ್ರೆಟ್. ಓಕೆ, ನೀವ್ ಯಾಕೆ ಈ ತರ ಮಾಡ್ತಾ ಇದಾರೆ ಅಂದ್ರೆ, ಸೊ ಇದೆಲ್ಲ ರೀಸನ್ಸ್. ಹೋಪ್ಫುಲಿ ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಯ್ತು ಅಂತ ಅನ್ಕೊಳ್ತೀನಿ. ಅಂಡ್ ಆಲ್ಸೋ ಯಾರಿಗೆಲ್ಲ ಟ್ಯಾರೋ ಕಲ್ತ್ಕೊಬೇಕಂತ ಇಷ್ಟ ಇದೆ, ರೇಖೆ ಕಲ್ತ್ಕೊಬೇಕಂತ ಇಷ್ಟ ಇದೆ, ಆಕಾಶಿಕ್ ರೆಕಾರ್ಡ್ಸ್ ಕಲ್ತ್ಕೊಬೇಕಂತ ಇಷ್ಟ ಇದೆ, ಅವರು ನಾನು ಡಿಸ್ಕ್ರಿಪ್ಷನ್ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ಆ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಲ್ ಮಾಡಿ ನನ್ನನ್ನ ಸಂಪರ್ಕ ಮಾಡ್ಬೋದು. ಓಕೆನಾ? ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು. ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡು ನೋಡಿ. ಅಂಡ್ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತ ರೀಡಿಂಗ್ ಜೊತೆ ಮತ್ತೆ ಸಿಗೋಣ. ಅಂಟಿಲ್ ದಟ್ ಕೀಪ್ ವಾಚಿಂಗ್ 777 ಕನ್ನಡ ಟ್ಯಾರೋ ರೀಡಿಂಗ್.